ಅಕ್ಕಿ ಹಪ್ಪಳನ ಇದು ಹಬೇಲ್ ಬೇಯಿಸೋದು. ಈ ಥರ ತಟ್ಟೆಗೆ ಹಾಕಿ ಅದನ್ನು ಸ್ಟೀಮಲ್ಲಿ ಫಸ್ಟು ಬೇಯಿಸ್ಕೋತೀವಿ. ಬೇಯಿಸ್ಕೊಂಡು ಅದನ್ನು ನೀಟಾಗಿ ತಕ್ಕೊಂಡು ಅದನ್ನು ನಾವು ಬಿಸಿಲಿಗೆ ಒಣಗಿಸ್ಕೋಬೇಕು. ಅರ್ಧ ಬಿಸಿಲಿದ್ರೇ ಸಾಕು, ಒಣಗಿಬಿಡುತ್ತೆ ಇದು ಪೂರ್ತಿ. ಇವಾಗ ನೋಡ್ಬೋದು, ಬೆಳಿಗ್ಗೆ ಒಣಸಿದಷ್ಟೇ, ಇವಾಗ ಇನ್ನೂ 12 ಗಂಟೆ ಅಷ್ಟು ಬೇಗ ಒಣಗಿದೆ. ಅದಾದ ನಂತರ ನಾವು ಪ್ಯಾಕಿಂಗ್ನ ಮಾಡ್ಕೋತೀವಿ. ಪ್ಯಾಕಿಂಗಿಗೆ ನಾವು ಲೇಬಲೆಲ್ಲ ಮಾಡಿಸಿದ್ದೀವಿ, ಫುಡ್ ಲೈಸೆನ್ಸ್ ಕೂಡ ಇದೆ. ನಮ್ಮ ಪಾಪಚಿನೇ ಲೇಬ್ಲಿಂಗ್ ಎಲ್ಲ ಅಂಟಿಸ್ತೀನಿ ಅಂಥೇಳಿ ಅಂಟಿಸಿದ್ಲು. ಅಂಟಿಸಿ ಆದಮೇಲೆ ಇನ್ನು ವೆಯ್ಟ್ ನೋಡ್ಬೋದು, 200 ಗ್ರಾಮ್ ಎಕ್ಸಾಕ್ಟ್ ಇರುತ್ತೆ. ನೆಕ್ಸ್ಟ್ ಇನ್ನೇನು ಇದನ್ನು ತೊಗೊಳೋದು ಮಾರ್ಕೆಟಿಗೆ ಹೋಗೋದೆ. ನಾವೊಂದು ಹಪ್ಪಳನ ತೊಗೊಂಡು ಶಾಪಿಗೆ ಹೋಗಿದ್ವಿ. ಅಲ್ಲಿ ಸೇಲ್ ಮಾಡೋಕ್ಕಾಗುತ್ತಾ ಇಲ್ಲ ನೋಡೋಣ ಬನ್ನಿ. ನಾನು ಇಲ್ಲಿಂದ ಒಂದು ಸ್ಯಾಂಪಲ್ ತೊಗೊಂಡು ಹೋಗ್ತೀನಿ ಹಪ್ಪಳನ. ಅಲ್ಲೋಗಿ ಕೇಳಿದೆ ಹಪ್ಪಳ ಇದೆ ಅಂತ ಹೇಳ್ಬಿಟ್ಟು. ಸರಿ ಒಳಗೆ ಹೋಗಿ ಅಂತ ಹೇಳಿದ್ರು. ಒಳಗೆ ಹೋಗಿ ಅದನ್ನು ಹಪ್ಪಳನ ತೋರಿಸ್ಕೊಂಡು ಬಂದೆ. 30 ಹಪ್ಪಳ ಕೊಡಿ ಸದ್ಯಕ್ಕೆ ನೋಡೋಣ ಅಂತ ಹೇಳಿದ್ರು. ಇವಾಗ 30 ಹಪ್ಪಳನ ನಾನು ಕೊಡ್ತಾಯಿದ್ದೀನಿ ಶಾಪ್ಗೆ. ಈ ಹಪ್ಪಳನ ಅಜ್ಜಿ ಮಾಡ್ತಾಯಿದ್ರು. ನಾವೆಲ್ಲ ಇದನ್ನು ಕರ್ಕೊಂಡು ತಿಂತಾಯಿದ್ವಿ, ಸುಟ್ಕೊಂಡು ತಿಂತಾಯಿದ್ವಿ. ತುಂಬ ಇಷ್ಟ ಆಗ್ತಿತ್ತು. ನಮ್ಮ ಮನೆಗೆ ರಿಲೇಷನ್ಸ್ ಬಂದಾಗಲೂ ತಿಂದು ಟೇಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿದೆ ಅಂತಂದರು. ಸರಿ ಇನ್ನೇನು, ನಾವು ಯಾಕೆ ಇದನ್ನು ಫುಡ್ ಪ್ರಾಡಕ್ಟ್ ಮಾಡಿ ಸೇಲ್ ಮಾಡಬಾರ್ದು, ಇದು ನಮ್ಮ ಕೈಯಲ್ಲಿ ಆಗುತ್ತಾ ಇಲ್ವಾ ಅಂಥೇಳಿ ಫಸ್ಟ್ ಸಲ ಪ್ರಯತ್ನ ಮಾಡಿದೆ. ಈ ಅಕ್ಕಿ ಹಪ್ಪಳನ ಸೇಲ್ ಮಾಡಿ ಫಸ್ಟ್ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ಇಷ್ಟ ಆದರೆ ಶೇರ್ ಮಾಡಿ. ನಾವು ಈ ಫುಡ್ ಪ್ರಾಡಕ್ಟ್ನ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಮಾಡಿದ್ದು. ನೀವು ಏನಾದರೂ ಇದೇ ಥರ ಹೋಮ್ ಮೇಡ್ ಫುಡ್ ಪ್ರಾಡಕ್ಟ್ನ ಮಾಡ್ತಾಯಿದ್ರೆ ದಯವಿಟ್ಟು ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ. ಇದೇ ಥರ ಹೆಚ್ಚು ವೀಡಿಯೋಸ್ಗಳಿಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡಿ. ಹಾಗೆ ಇನ್ನೂ ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.